ಯಾವುದೇ ಒಂದು ಜೂನಿಯರ್ ಆರ್ಟಿಸ್ಟ್ ಬಂದರೂ ಕೂಡ ಅವನದೇ ಆದಂಥ ಒಂದು ರೇಟ್ ಹಾಕೊಂಡ್ಬಿಟ್ಟಿದ್ದಾನೆ. ಇಷ್ಟು 1000 ಬೇಕು, ಇಷ್ಟು 100 ಬೇಕು ಅಂತ. ಉಮೇಶ್ ಅಣ್ಣ, ನಾನು ಆಟೋಲಿ ಹಿಂಗೆ ಹೋಗ್ತೀನಿ, ಹಿಂಗೆ ಬರ್ತೀನಪ್ಪ, ನನಗೇನಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ, ಕುಡಿದ್ರೆ ಒಂದು ಕಾಫಿ ಕುಡಿಬೋದಾ ಎಕ್ಸ್ಟ್ರಾ, ಅಷ್ಟೇನೇನಿಲ್ಲ, ನನಗಿಷ್ಟೇ ಸಾಕು ಅಂತ ಕೇಳಿದ್ರು. ಅಂಥ ಕಲಾವಿದರು ಎಷ್ಟು ಜನ ಇರ್ತಾರೆ, ಬಂದಷ್ಟು ಕಿತ್ಕೊಂಡು ಹೋಗೋಣ ಅಂತ ಮನಸ್ಥಿತಿ ಇರೋರೆ ಬಹಳ ಜನ ಇರ್ತಾರೆ, ಎಲ್ಲರಿಗೂ ಹೇಳ್ತಿಲ್ಲ. ಆದರೆ ಉಮೇಶ್ ಅಣ್ಣ ಅಂತವ್ರು ಇಂಥ ಹಿರಿಯ ನಟರು, ನಮ್ಮ ನಿರ್ಮಾಪಕರು ಅವ್ರ ಹತ್ರ ಕೇಳಿದಾಗ ಉಮೇಶ್ ಅಣ್ಣನಿಗೆ ಇಷ್ಟೇ ಕೊಡಿ ಅಂತೇಳಿ ಒಂದು ಒಳ್ಳೆ ಮೊತ್ತನೇ ಕೊಟ್ಟು ಕಳಿಸಿದ್ರು. ಅಂದರೆ ನಿರ್ಮಾಪಕರ ಕಡೆಯಿಂದ ಅವರು ಕೂಡ ದೊಡ್ಡ ಮನಸ್ಸು, ಇಷ್ಟು ಹಿರಿಯ ಜೀವ ನಮ್ಮ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿದ್ದಾರೆ. ಅವರ ದೊಡ್ಡತನ ಏನಂದರೆ, ನೀವೇನೇ ಕೊಟ್ಟರು ನನಗೆ ಬೇಡಪ್ಪ, ನಂದೇನಿದೆ ಅಷ್ಟೇ ಸಾಕು ಅಂತ. ಸೊ ಇಂಥ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ, ನನ್ನ ಪುಣ್ಯ. ಅಣ್ಣ, ನಿಮ್ಮ 2 ಮಾತುಗಳು ನಮ್ಮ ಸಿನಿಮಾ ಬಗ್ಗೆ. ಎಲ್ಲರಿಗೂ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು. ಈ ದಿವಸ ಕುಲದಲ್ಲಿ ಕೀಳು ಯಾವುದು ಒಂದು ಹಾಡುಗಳನ್ನು ನೋಡಿದ್ವಿ. ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ. ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಸ್ಪರ್ಶ ಅಸ್ಪೃಶ ಅನ್ನೋ ಒಂದು ಈ ಜನ ಅದು ನೋಡಿ ಎಷ್ಟು ವರ್ಷ ಆಯಿತು ನೋಡಿ. ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ. ಇನ್ನು ಜಾತಿ ಜಗಳ ಇನ್ನು ಹೋಗೇ ಇಲ್ಲ. ಇನ್ನು ಯಾಕೆ ನನಗನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ. ಒಂದ್ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಪಕ್ಕದಲ್ಲೇ. ಅಲ್ಲಿ ಬೋರಲ್ಲಿ ಒಬ್ಬರು ಕ್ಲೀನ್ ಮಾಡ್ತಾಯಿದ್ರು, ಪೌರ ವ್ಯಕ್ತಿ. ಸರಿ, ಆಮೇಲೆ ನಾನು ಹೊರಗೆ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅಂತ ಅಂದ್ಬಿಟ್ಟು ಕೈ ಕೊಡಕ್ಕೆ ಬಂದರು. ಸರಿ, ನಾನು ಕೈ ಕೊಡೆ ಆಗ್ತದೆ. ಎಲ್ಲ ಬಿಡಿ, ಎಲ್ಲ ಕೊಳೆ ಆಗಿದೆ, ನಿನ್ನ ಮನಸ್ಸು ಚೆನ್ನಾಗಿದೆ, ಅಲ್ಲೇ ಬಿಡಿ, ನಿನ್ನ ಮನಸ್ಸು ಸ್ವಚ್ಛವಾಗಿಲ್ಲ, ಕೈ ಕೊಡಕ್ಕೆ ಪರವಾಗಿಲ್ಲ. ಅಂದರೆ ಅವರ ಪ್ರೀತಿ ಇದೆಯಲ್ಲ, ಅದು ಅಲ್ಲೇ ದೇವರಿದ್ದಾನೆ, ಅಲ್ಲೇ ದೇವರಿದ್ದಾನೆ, ಎಲ್ಲೆಲ್ಲೂ ಇಲ್ಲ. ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡ್ರೆ ಹೊಟ್ಟೋಗುತ್ತೆ, ತಿರ್ಗಿ ಅಂಟಿಸ್ಕೊಂಡ್ರೆ ತಿರ್ಗಿ ಕೊಳೆ ಆಗುತ್ತೆ. ಆದರೆ ಮನಸ್ಸಿಗೆ ಅಂಟಿಸ್ಕೋಬಾರ್ದು ಕೊಳೆಲ್ಲ. ಆ ಮನಸ್ಸಿಗೆ ಅಂಟ್ಕೊಂಡ್ಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ. ಇವತ್ತು ನೀವು ನೋಡಿದಿರಿ, ಟಿ ವಿಲಿ ನೋಡ್ತೀರಿ, ಪತ್ರಿಕೆಯಲ್ಲಿ ನೋಡ್ತೀರಿ, ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೇ ನಾವು ಕಾಣ್ತಾ ಇದ್ದಾರೆ, ನಮಗೆ ಅವರೇ ಕಾಣ್ತಾ ಇದ್ದಾರೆ. ನಮ್ಗೆ ಅನ್ಸತ್ತೆ ಅಂದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರು, ನಾನಷ್ಟೇ ಅಲ್ಲ, ಕೆಲವ್ರು ಅನ್ಸುತ್ತೆ ಯಾಕೆ ಬೇಕು ಇದು, ಬೇಕು ಯಾವ ಜಾತಿಯ ಇದು. ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ. ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ. ಮುಸಲ್ಮಾನರ ಜೊತೆ, ಮತ್ತು ಹಿಂದುಳಿದವ್ರ ಜೊತೆ, ಮುಂದುಳಿದವ್ರ ಜೊತೆ, ಹಿಂದೂ ಮುಂದೆ ಎಲ್ಲರ ಜೊತೆಯೂ ನಾನು ಬೆಳೆದಿದ್ದೀನಿ. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು, ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ. ನನಗೆ ಯಾವ ಭಾವನೆ ಇಲ್ಲ ನನಗೆ. ಯಾಕೆ ಅಂತಂದರೆ ಅನ್ನ ಯಾವ ಜಾತಿ, ನೀರು ಯಾವ ಜಾತಿ, ಪಂಚಭೂತಗಳು ಯಾವ ಜಾತಿ, ಯಾವುದೂ ಅಲ್ಲ. ಮನುಷ್ಯನು ನಾವು ಮಾಡಿಕೊಂಡಿದ್ದಷ್ಟೇ ಅದು. ಅದನ್ನು ನಮ್ಮನ್ನೇ ಹಾಳು ಮಾಡ್ತಾಯಿತ್ತು. ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ. ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ ಸಾಕು. ಯಾಕೆಂದರೆ ನಿಮಗೆ ಈ ಚಿತ್ರದಲ್ಲೇ ಗೊತ್ತಾಗುತ್ತೆ. ಆ ಹಾಡಲ್ಲಿ ಒಂದು ಅದರಲ್ಲೂ ಭಟ್ರು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಒಂದು ಕಾಂಬಿನೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರ ಮಳೆಯಿಂದಲೂ ಇದೆ. ಅವರು ಸಂಗೀತ ಬಿಡಿ, ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪಾರ. ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಇವರ ಸಾಹಿತ್ಯ, ಅವ್ರ ಮ್ಯೂಸಿಕ್ಕು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತು ಭಟ್ರ ಜೊತೆ ನಾನು ಇದೇ ಮೊದಲನೇ ಸಲ ನಾನು ಪಾತ್ರ ಮಾಡ್ತಾ ಇರೋದು. ಆದರೆ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸರಿ, ಅವ್ರು ಹೇಳಿ ನನಗೆ ಫೋನ್ ಮಾಡಿದ್ರು, ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ತೀರಾ? ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಏನು ಸರ್, ಕಲಾವಿದ ಅಷ್ಟೇ, ಅವ್ರು ದೊಡ್ಡವನಾಗಿ ಚಿಕ್ಕವನ್ನೇ ಮಾಡಲೇಬೇಕದು. ಮಾಡ್ತೀವಿ ಸರ್ ನಾವು. ಯಾಕೆಂದರೆ ನಾವು ಅದು ಚಿಕ್ಕ ಪಾತ್ರ, ಈಗ ಕೆಲವರು ಇದ್ದಾರೆ ಪಾಪ, ಅವ್ರನ್ನ ಅದಕ್ಕೋಸ್ಕರ ಅವ್ರು ನನ್ನ ಕೇಳೋದು, ನಮ್ಗೆ ಆ ಪಾತ್ರ ಮಾಡಿ ನಿರ್ಮಿಸಿ ಬೇಕು, ಇದು ಬೇಕು, ಇಂಥ ಕ್ಯಾರೆಕ್ಟರ್ ಹಿಂಗಿರ್ಬೇಕಂತ ಮಾಡ್ತಾರೆ. ನಮ್ಗೆ ಏನೂ ಇಲ್ಲ, ನಮಗೆ ಯಾರು ಪಾತ್ರ, ನಾವು ನಿರ್ದೇಶಕರ ಕೈ ಕೂಸು, ನಾವು ಕೈ ಕೂಸು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಕೇಳ್ತೀವಿ. ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು, ಮಾಡ್ತೀನಿ ಅಂತಂದೆ. ಅದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ಆ ಡ್ರಾಮಾ ನೋಡಿ, ನಾನು ಡ್ರಾಮಾದಿಂದಲೇ ಬಂದವನು ಸಿನಿಮಾ ರಂಗಕ್ಕೆ.
ಆ ಡ್ರಾಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ನನಗೆ ಬಹಳ ಖುಷಿ ಆಯಿತು. ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು, ನನಗೆ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅದು ರಾಮನಾರಾಯಣಂತೂ ಅವರ ಅಂದರೆ ಅವರು ಒಂಥರ ಬೂದಿ ಮುಚ್ಚಿದ ಕಂಡ ಇದ್ದಾಗ ಅವ್ರಿಗೆ ಅನೇಕ ಪ್ರತಿಭೆ ಇದೆ, ಸಾಹಿತ್ಯದ ಪ್ರತಿಭೆ ಇದೆ, ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ. ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲೂ ಕೂಗಾಡಲ್ಲ, ಏನೂ ಮಾಡಲ್ಲ ಅಂತ ನಗ್ತಾ ಇರ್ತಾರೆ. ನನಗೆ ಇವರ ಚಿತ್ರದಲ್ಲಿ ಇವಾಗ ಕೆಲವೆಲ್ಲೊಂದು ಶಾರ್ಟ್ಸ್ಗಳೆಲ್ಲ ನೋಡಿದಾಗ ಮತ್ತು ಇವರು ಮೊದಲ ಚಿತ್ರಗಳಲ್ಲೂ ಪಾತ್ರ ಮಾಡಿದ್ರು. ಆ ಚಿತ್ರಗಳನ್ನು ನೋಡಿದಾಗ ಅವರ ಚಿಂತನೆಗಳು, ಆಲೋಚನೆಗಳೆಲ್ಲ ನನಗೆ ಕಣಗಾಲ್ ಪುಟ್ಟಣ್ಣನವ್ರು ನೆನಪಾಗ್ತಾರೆ. ಕಣಗಾಲ್ ಪುಟ್ಟಣ್ಣನವ್ರು ಸಹಿತ ಅವ್ರಿಗೆ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನು ಬೇಕು, ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ. ಪುಟ್ಟಣ್ಣವ್ರು ಶಾರ್ಟ್ಸ್ ಇಟ್ಟರೆ ಹಂಗೆ ಶಾರ್ಟ್ಸ್ ಇಡ್ತಿದ್ರು, ಸ್ಕ್ರಿಪ್ಟ್ ಸಹಿತ ಇರ್ತಿರಲಿಲ್ಲ. ಯಾಕಂದ್ರೆ ಹಿಂಗ್ಯಾಕಬೇಕು ಸುಧಾರ ಎಲ್ಲರೂ ಅಂದರೆ ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತು. ನನಗೆ ಇವತ್ತು ಆ ಶಾರ್ಟ್ಸ್ಗಳೆಲ್ಲ ನೋಡಿದಾಗ ನಮಗೆ ನಮ್ಮ ರಾಮನಾರಾಯಣ ಜ್ಞಾಪಕ ಆಯಿತು. ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸ್ವಲ್ಪ ಅಲ್ಲೇ ಬಂದ್ಬಿಟ್ರಲ್ಲಪ್ಪ, ಅವರ ಶಾಲೆಗೆ ಬಂದ್ಬಿಟ್ರಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯಿತು. ಇಂಥ ಪುಟ್ಟಣ್ಣನವ್ರು ಬೆಳಿಬೇಕು, ನಮ್ಮ ಕನ್ನಡ ಚಿತ್ರದಲ್ಲಿ ಇಂಥ ನಿರ್ದೇಶಕರು ಬೆಳಿಬೇಕು. ಅದು ಅಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು 800-900 ಮೇಲಾಗಿದೆ, ಸಾವಿರಾರು ನಾಟಕ ಆಗಿದೆ, ಸಾವಿರಾರು ಸೀರಿಯಲ್ ಆಗಿದೆ. ಯಾಕೆಂದ್ರೆ 76 ವರ್ಷ ಆಯಿತು ನಾನು ಬಣ್ಣ ಹಚ್ಚಕ್ಕೆ ಶುರು ಮಾಡಿ. ಅವತ್ತಿಂದ ಇವತ್ತೊಂದು ಕಾಯಕಬೇಕಲ್ಲ, ನಮಗೇನು ಗೊತ್ತಿಲ್ಲ, ನಾವು ಸ್ಕೂಲ್ಗೆ ಹೋಗಿಲ್ಲ. ಹುಟ್ಟಿದ್ದಾಗಲೇ ಶುರುವಾಯಿತು ಉಪವಾಸ, ವನವಾಸ, ನಾಟಕ, ಕಮ್ಯುನಿಸ್ಟ್ ಸಹವಾಸ. ನಮಗೆ ಹಾಗೆ ಬಂದ್ಬಿಟ್ವಿ ನಾವು. ಅಂದರೆ ನಮ್ಮನ್ನು ನಾವು ಆಗಿನ ಇವತ್ತು ನಾವು ನೆನೆಸ್ಕೊತೀವಿ. ನಾವು ಆಗಿನ ರಂಗಭೂಮಿಯವರು ಗುಬ್ಬಿ ವೀರಣ್ಣವರಾಗಿರ್ಬೋದು, ಹಿರಣ್ಯನವರಾಗಿರ್ಬೋದು, ಮಹಾದೇವಸ್ವಾಮಿಗಳಾಗಿರ್ಬೋದು, ಎಂತ ದೊಡ್ಡವರು ಅವರೆಲ್ಲ ನಮ್ಮನ್ನು ಒಂದು ಶಿಷ್ಟ ಬೆಳೆಸಿದ್ರು. ನಮ್ಮನ್ನು ಅವರು ಹಾಕಿಕೊಟ್ಟ ಹಾದಿ ಎಂತೆಂಥ ಜೊತೆಲಿ ಹಿರಿಯ ಕಲಾವಿದರಿದ್ದರು. ಅವರೆಲ್ಲ ನಮ್ಮನ್ನ ಜೊತೆಲಿ ಇದ್ದಿದ್ದರಿಂದ ಅವ್ರು ನಮಗೆ ಹಾಕಿಕೊಟ್ಟ ಪಾಠ ಇದೆ. ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋದ್ವಿ. ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದ್ರೆ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು, ಯಾಕೆಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಪಾತ್ರ. ಆದರೆ ಉಮೇಶ್ ಅವ್ರ ಕೈಲಿ, ಒಂದು ಹಿರಿಯರ ಕೈಲಿ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನ ಬಿಟ್ಟು ಪಾತ್ರ ಮಾಡಿಸಿದ್ರಲ್ಲ, ಅದು ಅವರ ದೊಡ್ಡ ಗುಣ. ಅವ್ರ ದೊಡ್ಡ ಗುಣ. ಭಗವಂತ ನನಗೆ ಅವರ ಪ್ರತಿಭೆಗೆ, ಅವರ ಶ್ರಮಕ್ಕೆ, ಅವರಿಗೆ ಅಷ್ಟೇ ಅಲ್ಲ, ನಮ್ಮ ನಿರ್ಮಾಪಕರು ಅವರು ಸಹಿತ ಒಂಥರ ಮಗುವಿನ ಮನಸ್ಸು ಹೊರತು, ಮಗುವಿನ ಮನಸ್ಸು ಸಹಿತ ಮಗುವಿನ ಮನಸ್ಸು ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕೆಂದರೆ ನನಗೆ ಬೇರೆಯವ್ರ ಬಗ್ಗೆ ಹ್ಯಾಕ್ ಗೊತ್ತಿಲ್ಲ, ನಮ್ಮ ಕಲಾವಿದರ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದರಿಂದ ಅದು ಬೇರೆ ಅಜ್ಜಿಯವ್ರ ಬೇರೆ ಹೆಚ್ಚಿಗೆ ಮಾತಾಡಿ ಬೆಳೀತಿದ್ದಾರೆ ಪಾಪ, ಆ ಪಾಠ ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರ ನೋವು ಅವ್ರಿಗೆ, ನಮ್ಮ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿಗೆ ನಮಗೆ ಒಂದು ಒಬ್ಬ ಹಿರಿಯ ನಟನಾಗಿ ನನಗೆ ಕೊಟ್ಟಾಗ ನಾನು ನನ್ನ ಕರ್ತವ್ಯ, ನನ್ನ ಕೃತಜ್ಞತೆ ಸಲ್ಲಿಸೋದು. ಯಾಕೆಂದ್ರೆ ಇವತ್ತೆಲ್ಲ ನಿರ್ದೇಶಕರವೆಲ್ಲ ಅನ್ನ ಹಾಕಿ, ಇವತ್ತು ಬೆಳಗ್ಗೆ ಯಾವತ್ತು ಸ್ಟೇಜ್ದಾಗ ಅನ್ನದಾತ ಸುಖಿ ಭವ, ಜನ್ಮ ಕೊಟ್ಟೋಳು ಸುಖಿ ಭವ, ವಿದ್ಯಾ ಕೊಟ್ಟೋಳು ಸುಖಿ ಭವ ಅಂತ ನಾವು ಹೇಳ್ತೀವಿ. ನಾವು ಅದೇ ಥರ ಇಲ್ಲಿವರೆಗೂ ನನ್ನ ಅನ್ನ ಹಾಕಿ ಸಾಕು ಬೆಳೆಸಿದ್ದಾರೆ ನಮ್ಮ ಚಿತ್ರರಂಗ, ರಂಗಭೂಮಿ. ಅವರಿಗೆ ಧನ್ಯವಾದಗಳು. ಮತ್ತೆ ಈ ಚಿತ್ರ ಬೈತಾರಂತೆ. ಹೌದೌದು ಹೇಳ್ತಾರೆ. ಸಾಕು ಅಂತ ಹೇಳ್ತಾರೆ ಒಬ್ಬರೇ ನೋಡಿ. ಉಮೇಶಣ್ಣ, ಇನ್ನೂ ನೀವು ಮಾತಾಡ್ತಾ ಇರಬೇಕು. ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ, ಇನ್ನೂ ಒಂದಷ್ಟು ವರ್ಷಗಳು ನಮ್ಮ ಜೊತೆ, ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು. ಸೊ ಇಂಥ ಹಿರಿಯ ಕಲಾವಿದರೆಲ್ಲ ನಮ್ಮ ಜೊತೆಯಲ್ಲಿರೋದು ನಮಗೆ ಬಹಳ ಬಹಳ ಸಂತೋಷ. ಧನ್ಯವಾದಗಳು. ಈ ತರ ನೋಡಿ ಹಿರಿಜೀವಿಗಳು ಎಷ್ಟು ಒಂದು ಯಾವುದೇ ಒಂದು ಈಗೋ ಅನ್ನೋದಿರಲ್ಲ. ಅವ್ರಿಬ್ಬರು ನೋಡಿ ಮಾತಾಡುವಾಗ ಸಾಕು ನಿಲ್ಸಪ್ಪ ಅಂತ ಅಮ್ಮ ಅಂದ್ರೆ ಸಾಕು ನಿಲ್ಲಿಸ್ತೀನಿ, ತಪ್ಪ ಅಪಾರ್ಥ ಮಾಡೋದು, ತಾವು ತಮಾಷೆ ಹೋಗ್ತಾರೆ. ಅದೇ ಈ ಜಾಗದಲ್ಲಿ ಸ್ವಲ್ಪ ವಯಸ್ಸು ತಾರತಮ್ಯ ಬೇರೆ ಇದ್ದಿದ್ರೆ ಎಷ್ಟೊಂದು ಈಗೋ ಕ್ಲಾಶ್ ಆಗಿ ಒಂದು ಸ್ಟೇಜ್ ಮೇಲೆ ಕಿರಿಕಾಗಿ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಆಗಿ ಎಲ್ಲ ಆಗಿರೋದು.
ಅವ್ರು ಮೊದ್ಲು ಹೇಳ್ತಿದ್ರು ನಾವ್ ಎಷ್ಟು ಮಾತಾಡಿರೋ ಅಷ್ಟೇ ಸಾಕು ಬಿಡಪ್ಪ. ಅವ್ರು ಇಬ್ರು ಏಜ್ ಒಂದೇ ಅಲ್ವಾ? ಈಗ ನಮ್ಮನ್ನ ಅಷ್ಟು ಕೂಗಿನ ಕಲ್ಪಡೆ ಇರೋದೇ ಇಲ್ಲ ನಾವು. ಈಗ ಇರೋದಷ್ಟೇ ನಮ್ಗೆ ಆಶ್ಚರ್ಯ ಅಷ್ಟೇ. ಹಾಗೆ ನಮ್ಮ